ಅಹಿಂದ ಸಂಘಟನೆ ಬಗ್ಗೆ ಏನಾದ್ರು ಚರ್ಚೆಗಳಾಯ್ತಾ? ಅದೇ ಒಟ್ಟಿಗೆ ಹೋಗ್ಬೇಕು, ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು, ಆ ದೃಷ್ಟಿಯಲ್ಲಿ ನಾವು ಹೋಗ್ಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಬಹಳ ಜನ ಬೇಜಾರಾಗಿದ್ದಾರೆ. ಅಭಿವೃದ್ಧಿ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸ್ಬೇಕು. ಮತ್ತೆ ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ವಿ. ಸಚಿವ ಸಂಪುಟದ ಒಳಗಡೆ ಬೇಸರ ಇದೆಯಾ ಅಥವಾ ಸಿಗದೇ ಇರೋ ಬೇಸರ? ಸಿಗದೇ ಇರೋರು ಒಳಗಡೆ ಏನು ಪ್ರಶ್ನೆ ಇಲ್ಲ, ಸಿಗದೇ ಇರೋರ್ಗೆ ಬೇಸರ ಇದೆ, ಅದೇನು ಗೊತ್ತೇ ಪ್ರಶ್ನೆ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಸಮಾಧಾನ ಮಾಡುವಂತ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಖಾತೆ ಸಮಾಧಾನ ಎಲ್ಲರಿಗೂ ಇದೆಯಾ? ಖಾತೆ ಬಗ್ಗೆ ಗೊತ್ತಿಲ್ಲ, ಮಂತ್ರಿ ಸಿಗದವರಂತೆ ಸಮಾಧಾನ ಇದ್ದೇ ಇದ್ದಾರೆ. ಸೊ ಈಗ ಎಲ್ಲರೂ ಒಟ್ಟಿಗೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ, ಅನಿವಾರ್ಯತೆ ಕೂಡ ಇದೆ. ಅದೇ ಹೇಳಿದ್ರೆ ಅದಾಗೆಲ್ಲ ಬಂದ್ರಲ್ಲ, ಅವರು ಬಹಿರಂಗ ಹೇಳಿಕೆ ಕೊಟ್ಟವ್ರು ಇದ್ದಾರೆ, ಕೊಡದೇ ಇದ್ದವ್ರು ಇದ್ದಾರೆ. ಅವನ್ನೆಲ್ಲ ಮತ್ತೆ ಸೇಮ್ ಪ್ಲಾಟ್ಫಾರ್ಮ್ ನಾವು ತರಬೇಕಷ್ಟೇ. ಈಗ ಎಲ್ಲರೂ ಒಂದುಗೂಡಿ ಹೋಗುವಂತ ಪ್ರಯತ್ನಗಳು ಆಗ್ತಾ ಇದಾವೆ ಸರ್? ಆಗ್ತದೆ, ಆಗ್ಲೇಬೇಕು. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಹೋಗೋದು ಅನಿವಾರ್ಯತೆ ಇದೆ. ಸಮಾವೇಶ ಈ ಸಂದರ್ಭದಲ್ಲಿ ಬೇಕಿಲ್ಲ, ಎಲೆಕ್ಷನ್ ಇಲ್ಲ. ಅಹಿಂದ ಸಮಾವೇಶ ಅಂದ್ರೆ ಕಾಂಗ್ರೆಸ್ ಪಾರ್ಟಿನೇ ಅದು. ಅಹಿಂದ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅಹಿಂದ, ಅದ್ರಲ್ಲಿ ಬೇರೆ ಅಂತ ಭಾವಿಸೋದು ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಹೆಸರ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತವೆ ಅಷ್ಟೇ. ತಮಗೇನಾದ್ರು ಆಹ್ವಾನ ಇದೆ ಸರ್ ಸಮಾವೇಶಕ್ಕೆ? ಇಲ್ಲ, ಆ ರೀತಿ ಯಾವುದೇ ನಮ್ಗೆ ಆಹ್ವಾನ ಬಗ್ಗೆ ಸಮಾವೇಶ ಆಗ್ತಾ ಇದೆ. ಮತ್ತೆ ನೋಡೋಣ, ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಭಾಗವಹಿಸೋಣ. ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಸರ್, ಮತ್ತೆ ಹಿಂದೆ ಪ್ರತ್ಯೇಕವಾಗಿ ಸ್ಟೇಟ್ ಟೂರ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅಂತ ಚರ್ಚೆ ಇಲ್ಲ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ, ಸಂದರ್ಭ ಬಂದಾಗ ಹೇಳ್ತೀನಿ. ಸಮಾರಂಭಗಳನ್ನು ಮಾಡಬೇಕು ಅಂತ ನೀವು ಇಲ್ಲ, ನಾವ್ಯಾವ್ದು ಒಟ್ಟಿಲ್ಲ. ನಾವು ಮೊನ್ನೆ ಒಂದು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ, ಅದು 25 ವರ್ಷ ಆಗಿದೆ ಹುಬ್ಬಳ್ಳಿಯಲ್ಲಿ ಮಾಡಿ ಅಂತ ನೆನಪಿಗೋಸ್ಕರ ಅದು ಮಾಡಿರ್ತಾ ಒಂದು ಸಣ್ಣ ಸಮಾರಂಭ, ಅದೇನು ಬಹಳ ಬರುತ್ತಲ್ಲ, ಅಷ್ಟಕ್ಕೆ ಅದು ಸೀಮಿತವಾಗಿರುವಂತ ಒಂದು ಸಮಾವೇಶ ಅಷ್ಟೇ. 25 ವರ್ಷದ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ, ಸಿದ್ದರಾಮಯ್ಯ ಕೂಡ ಬರ್ತಾರೆ. ಇಲ್ಲ, ದೊಡ್ಡದಾಗಿ ಏನ್ ಮಾಡ್ತಾ ಇಲ್ಲ. ಯಾವ್ದು ದೊಡ್ಡ ಕಾರ್ಯಕ್ರಮ ಯಾವ್ದು ಮಾಡ್ತಾ ಇಲ್ಲ.